Fourth question, x plus 2, x by 2 plus 2y divided by 3 equals minus 1 and x minus y by 3 equals 3. So ಇದು ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಇಕ್ವೇಷನ್ ಎಲ್ ಸಿ ಎಮ್ ತಗೊಂಡ್ರೆ ಏನಾಗ್ತದೆ, 3x ಪ್ಲಸ್ 4y ಡಿವೈಡ್ ಬೈ 6 ಈಕ್ವಲ್ಸ್ ಮೈನಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3x ಪ್ಲಸ್ 4y 6 ಇಂಟು ಮೈನಸ್ 1 ಮೈನಸ್ 6, ಇದು ಈ ಕಡೆ ಬಂದರೆ ಪ್ಲಸ್ 6 ಈಕ್ವಲ್ಸ್ 0. ಸೊ ಇಲ್ಲೂ ಕೂಡ ಎಲ್ ಸಿ ಎಮ್ ತಗೊಂಡ್ರೆ ಏನಾಗ್ತದೆ, 3x ಮೈನಸ್ y ಈಕ್ವಲ್ಸ್ 9, 3x ಮೈನಸ್ y 9 ಈ ಕಡೆ ಬಂದರೆ ಮೈನಸ್ 9 ಈಕ್ವಲ್ಸ್ 0. ಸೊ ದಿಸ್ ಈಸ್ ಇಕ್ವೇಷನ್ 1 ಆ್ಯಂಡ್ ದಿಸ್ ಈಸ್ ಇಕ್ವೇಷನ್ 2. ಈ ಎರಡು ಇಕ್ವೇಷನಿಂದ ಒನ್ ಆಫ್ ದ ವೇರಿಯಬಲ್ನ ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಅದು ಎಕ್ಸ್ ಆದರೂ ಆಗಿರಲಿ ವೈ ಆದರೂ ಆಗಿರಲಿ. ನಾನಿಲ್ಲಿ ಎಕ್ಸ್ ವೇರಿಯಬಲ್ನ ಎಲಿಮಿನೇಟ್ ಮಾಡ್ತೀನಿ. ಯಾಕೆಂತಂದ್ರೆ ನೋಡಿ, ಕೋಎಫಿಷಿಯಂಟ್ ಆಫ್ ಎಕ್ಸು ಎರಡು ಇಕ್ವೇಷನಲ್ಲಿ ಸೇಮ್ ಇದೆ. ಸೊ ಈಸಿ ಆಗುತ್ತೆ ಎಲಿಮಿನೇಟ್ ಮಾಡಲಿಕ್ಕೆ. ಅದಕ್ಕೆ ನಾನು ಎಕ್ಸ್ ಅನ್ನೋದನ್ನು, ಎಕ್ಸ್ ವೇರಿಯಬಲ್ನ ಎಲಿಮಿನೇಟ್ ಮಾಡ್ತೀನಿ. 3x ಪ್ಲಸ್ 4y ಪ್ಲಸ್ 6 ಈಕ್ವಲ್ಸ್ 0. ದಿಸ್ ಇಸ್ ಫಸ್ಟ್ ಇಕ್ವೇಷನ್. ನೆಕ್ಸ್ಟ್ ಇಕ್ವೇಷನ್ 3x ಮೈನಸ್ y ಮೈನಸ್ 9 ಈಕ್ವಲ್ಸ್ 0. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯಿತು, 0 ಪ್ಲಸ್ 4y ಪ್ಲಸ್ y ಎಷ್ಟಾಯಿತು, ಪ್ಲಸ್ 5y, 9 ಪ್ಲಸ್ 6 15 ಪ್ಲಸ್ 15 ಈಕ್ವಲ್ಸ್ 0. ಓಕೆ, 5y ಈಕ್ವಲ್ಸ್ ಮೈನಸ್ 15. ಸೊ y ಈಕ್ವಲ್ಸ್ 15 minus 15 divided by 5. So 5 ones are 5 3s are. So y equals minus 3. So y equals to minus 3 ಅನ್ನೋ ವ್ಯಾಲ್ಯೂನ ಒನ್ ಆಫ್ ದ ಇಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಕ್ವೇಷನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು, 3x ಮೈನಸ್ ಆಫ್ ಮೈನಸ್ 3 ಮೈನಸ್ 9 ಈಕ್ವಲ್ಸ್ 0. ಸೊ 3x ಪ್ಲಸ್ 3 ಮೈನಸ್ 9 ಈಕ್ವಲ್ಸ್ 0. ಸೊ ನಮ್ಮ 3x ಮೈನಸ್ 6 ಈಕ್ವಲ್ಸ್ 0. ಸೊ 3x ಈಕ್ವಲ್ಸ್ 6, x ಈಕ್ವಲ್ಸ್ 2. ಸೊ x ಈಕ್ವಲ್ಸ್ ಟು 2, y ಈಕ್ವಲ್ಸ್ ಟು minus 3 is the value of x and y.